ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ತೋಂಟದ ಸಿದ್ಧಲಿಂಗ ಯತಿಗಳ ವಚನ ಹೀಗಿದೆ. ಹಾವ ಹಿಡಿದು ಚೇಳು ತಾನೆದ್ದೂರಲು ಮೂಜಗವೆಲ್ಲವೂ ಬೇನೆ ಹತ್ತಿ ಬೇವುತ್ತಿದೆ ನೋಡ. ಚೇಳಿನ ಮುಳ್ಳ ಮುರಿಯಲು ಬೇನೆ ಮಾಬುದು ಕಾಣ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ಈ ವಚನದ ಸಾರ ಹೀಗಿದೆ. ಜೀವಾತ್ಮನಿಗೆ ಮಾಯೆ ಎಂಬ ಚೇಳು ಕುಟುಕಿದ ಕಾರಣ ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣವೆಂಬ ಮೂರು ದೇಹಗಳು ದುಃಖದಿಂದ ಬಳಲುತ್ತಿವೆ. ಅಜ್ಞಾನವೆಂಬ ಮಾಯೆಯು ನಾಶವಾದರೆ ಜೀವಾತ್ಮನು ದುಃಖದಿಂದ ಮುಕ್ತನಾಗಿ ಮೋಕ್ಷವನ್ನು ಹೊಂದುತ್ತಾನೆ ಎಂಬ ಯತಿಗಳ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ. ಇಂದಿನ ಮಾತು: ಈ ಹಿಂದೆ ತಿಳಿಸಿದ ಶಾಸ್ತ್ರೋಕ್ತ ಪದ್ಧತಿಗೆ ಅನುಗುಣವಾಗಿ ಗುಂಡಿಯನ್ನು ನಿರ್ಮಾಣ ಮಾಡಿ ಅದರಲ್ಲಿ ಮೃತದೇಹವನ್ನು ಇಳಿಸಬೇಕು. ಮೂಲ ಮಂತ್ರವನ್ನು ಹೇಳುತ್ತಾ ನಿರ್ಮಿಸಿದ ಎಲ್ಲ ಗುಂಡಿಗಳಲ್ಲಿ ಪ್ರೋಕ್ಷಣೆ ಮಾಡಬೇಕು. ನಂತರ ಅದೇ ಮೂಲ ಮಂತ್ರವನ್ನು ಹೇಳುತ್ತಾ ಗುರುಗಳು ಅಥವಾ ಬೇರೆ ಜ್ಯೇಷ್ಠರು ಆ ಪಾರ್ಥಿವ ದೇಹವನ್ನು ಒಳಗಿನ ಗುಂಡಿಯಲ್ಲಿ ಇರಿಸಬೇಕು. ನಂತರ ಲಿಂಗವನ್ನು ಪೂಜೆ ಮಾಡುವ ರೀತಿಯಲ್ಲಿಯೇ ಪಾರ್ಥಿವ ದೇಹವನ್ನು ಆ ಗುಂಡಿಯಲ್ಲಿ ಇರಿಸಿದ ನಂತರ ಧೂಪ ಮೊದಲಾದ ಉಪಚಾರಗಳಿಂದ ಮತ್ತೆ ದೇಹವನ್ನು ಪೂಜೆ ಮಾಡಬೇಕು. ಇದು ಅಧಿಕೃತವಾಗಿ ದೇಹಕ್ಕೆ ಮಾಡುವ ಅಂತಿಮ ಪೂಜೆಯಾಗಿರುತ್ತದೆ. ಆದ್ದರಿಂದ ಇದನ್ನು ಕೂಡ ಶ್ರದ್ಧೆಯಿಂದ ಮಾಡಲೇಬೇಕು. ಶರಣು ಶರಣಾರ್ಥಿಗಳು.